ಈ ನುಗ್ಗಿ ತಪ್ಪಲು ಇಲ್ಲ ನುಗ್ಗಿ ಸೊಪ್ಪಿಂದು ಇಂಪಾರ್ಟೆನ್ಸು ಎಲ್ಲರಿಗೆ ಗೊತ್ತೇ ಅದ ರೀ. ವಿಟಮಿನ್ಸು, ಪ್ರೋಟೀನು, ಮಿನರಲ್ಸು ಹಾಗೆ ಹೆಚ್ಚಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋ ಈ ನುಗ್ಗಿ ಸೊಪ್ಪು ದಿನ ನಮ್ಮ ಹೊಟ್ಯಾಗ ಹೋಗ್ಬೇಕಂದ್ರೆ ನಾ ಇಲ್ಲಿ ತೋರಿಸಿದಂಗೆ ಮಾಡಿ ನೋಡ್ರಿ. ನಾ ಇಲ್ಲಿ ಒಂದು ಬಟ್ಟಲು ನುಗ್ಗಿ ಸೊಪ್ಪು ತೊಗೊಂಡೇನ್ರಿ. ಹಾಗೆ ಅದೇ ಬಟ್ಟಲಿಂದ ಒಂದು ಬಟ್ಟಲು ಕರಿಬೇವನ್ನು ತೊಗೊಂಡೇನ್ರಿ. ಇವೆರಡಕ್ಕೆ ಏನು ಮಾಡೀನಿ ಚಲೋ ತೊಳೆದು ನೀರೆಲ್ಲ ಹೋಗಂಗೆ ಸ್ವಲ್ಪ ಆರ್ಲಾಕ್ಬಿಟ್ಟು ತೊಗೊಂಡೇನ್ರಿ. ಹಿಂಗೆ ಮಾಡೋದ್ರಲ್ಲಿಂದ ಇವಕ್ಕೆ ನಾವು ಜಲ್ದಿ ಹುರಿಬೋದ್ರಿ. ಈಗ ಸಣ್ಣ ಉರಿನಾಗ ಇಟ್ಟೇನು ಮಾಡ್ತೀನಪ್ಪ ಅಂದ್ರೆ ಇವಕ್ಕೆ ಹುರಿತೀನಂದ್ರಿ. ಎಲ್ಲಿನ ತನಕ ಹುರಿಬೇಕಂದ್ರೆ ಅವು ಚಲೋ ಕ್ರಿಸ್ಪಿ ಆಗ್ಬೇಕ್ರಿ, ಅಂದ್ರೆ ಕುರ್ಕುರ್ ಆಗ್ಬೇಕ್ರಿ. ಅಲ್ಲಿನ ತನಕ ಹುರಿಬೇಕಾಗ್ತದೆ. ನಿಮಗೆ ತೋರಿಸ್ತೀನಂತ ಹೆಂಗೆ ಆಗ್ಬೇಕಂತ ನೋಡ್ರಿ. ಹಿಂಗಾಗಬೇಕು. ಈಗ ಇವಕ್ಕೆ ಏನು ಮಾಡ್ತೀನಿ ರೀ, ಒಂದು ಬೇರೆ ಪ್ಲೇಟ್ನಾಗ ತೆಗೆದು ಇಟ್ಬಿಡ್ತೀನಂತ. ಈಗ ಅದೇ ಪ್ಯಾನಿನಾಗ ಒಂದಿಷ್ಟು ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಒಂದು 30 ಸೆಕೆಂಡ್ ಇವಕ್ಕೆ ಹಿಂಗೆ ಸಣ್ಣ ಉರಿನಾಗ ಹುರಿತೀನಂತ್ರಿ. ಹುರಿದು ಅವಕ್ಕೆ ಹಿಂಗೆ ಸೈಡಿಗೆ ಮಾಡಿ ಇದೇ ಪ್ಯಾನಿನಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಒಂದಿಷ್ಟು ಶೇಂಗಾ ಹಾಕೋತೀನಂತ್ರಿ. ಅದೇ ರೀ ಕಡಲೆ ಬೀಜ ಸೇರಿಸ್ಕೊಳತ್ತೀನಿ. ನಾ ಇಲ್ಲಿ ತೋರಿಸೋಂಥ ಬೀಜಗಳೇನವಲ್ರಿ, ನೀವು ಇವಕ್ಕೆ ಅಂದ್ರೇನ್ರಿ ಇದ್ರದ್ದು ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೇನಿಲ್ಲ. ನಿಮಗೆ ಯಾವ್ದಾರು ಜಾಸ್ತಿ ಹಾಕೋಬೇಕನ್ಸರಿ ಜಾಸ್ತಿನೂ ಹಾಕ್ರಿ ನಡೀತದೆ. ಈಗ ನೋಡ್ರಿ ಶೇಂಗಾ ಸರಿ ಏನೇನು ಹಾಕೊಂಡಿನ್ರಿ ನಾ, ಅಗಸಿ ಬೀಜ, ಎಳ್ಳು, ಪುಟಾಣಿ ಮತ್ತು ಕಾರಳ್ರಿ, ಅದೇ ರೀ ಉಚ್ಚಳ ಅಂತಾರಲ್ಲ ಅವನು ಸೇರಿಸೀನ್ರಿ. ನಿಂಬಲ್ಲಿ ಏನಾರ ಕರಿ ಎಳ್ಳಿದ್ದು ಅಂದ್ರೆ ಅವನು ಹಾಕ್ರಿ ನಡೀತದೆ. ನಾ ಮೊದಲೇ ಹೇಳ್ದಂಗೆ ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಈಗ ಸಣ್ಣ ಉರಿನಾಗ ಇವಕ್ಕೆ ಹುರಿತೀನಂತ್ರಿ. ಸ್ವಲ್ಪ ಟೈಮ್ ಹಿಡಿಸ್ತದಿಲ್ಲಿ, ಆದರೆ ಎಷ್ಟು ಹುರಿತೇವೋ ಅಷ್ಟು ಟೇಸ್ಟಿ ಆಗ್ತದ್ರಿ ನಮ್ಮ ಚಟ್ನಿ ಪುಡಿ. ಇಲ್ಲಿ ನೋಡ್ರಿ ಈ ಥರ ಅದು ಅಂದ್ರೆ ಈಗ ಏನು ಮಾಡ್ತೀನಿ ರೀ, ಇವಕ್ಕೂ ಅದೇ ಪ್ಲೇಟ್ನಾಗ ತೆಗೆದಿಟ್ಬಿಡ್ತೀನಂತ್ರಿ. ಮತ್ತು ಅದೇ ಪ್ಯಾನಿನಾಗ ಒಂದಿಷ್ಟು ಬೆಳ್ಳುಳ್ಳಿ ರೀ, ಸ್ವಲ್ಪ ಜಾಸ್ತಿನೇ ತೊಗೋರಿ. ಹಾಗೆ ಇಲ್ಲಿ ಒಣ ಕೊಬ್ಬರಿ ತುರಿದು ತೊಗೊಂಡಿನಿ ರೀ. ನಿಮಗೆ ಕೊಬ್ಬರಿ ಜಾಸ್ತಿ ನಡೀತದಂದ್ರೆ ಜಾಸ್ತಿನೂ ಸೇರಿಸ್ಕೊರಿ. ಈಗ ನಾನು ಎಣ್ಣೆ ಗಿಣ್ಣೆ ಏನೂ ಹಾಕಲ್ರಿ. ಹಾಗೆ ಸ್ವಲ್ಪ ಅಂದರೆ ಸ್ವಲ್ಪ ಒಂದು 30-40 ಸೆಕೆಂಡ್ಸು ಹುರಿತೀನಂತ್ರಿ ಸಣ್ಣ ಉರಿನಾಗ. ಸ್ವಲ್ಪ ಇಲ್ಲಿ ಬಣ್ಣ ಬದಲಾಗ್ತೈತಿ ಅಲ್ಲಿಂದ ತನಕ ಹುರಿದು ಈಗ ಇದನ್ನು ಏನು ಮಾಡ್ತೀನಿ ಅದೇ ಪ್ಲೇಟ್ನಾಗ ಹಾಕ್ಬಿಡ್ತೀನಂತ್ರಿ. ಬೇಕಾದ್ರೆ ನಾವು ಎಣ್ಣೆ ಹಾಕಿನೂ ಇವಕ್ಕೆ ಹುರ್ಕೋಬೋದ್ರಿ. ಎಣ್ಣೆ ಹಾಕಿ ಹುರಿದ್ರೆ ಏನಾಗ್ತದೆ, ನಮ್ಮ ಚಟ್ನಿ ಪುಡಿ ಇಲ್ಲಿ ಜಾಸ್ತಿ ದಿನ ಬರಲ್ರಿ, ಒಂದು ವಾರ ತನಕ ಚಲೋ ಇರ್ತದೆ. ಅದೇ ಎಣ್ಣೆ ಹಾಕಲ್ದೇ ಹುರಿದೆವು ಅಂತಂದ್ರೆ ಹಿಂಗೆ ಡ್ರೈ ಹುರಿದೆವು ಅಂತಂದ್ರೆ ನಾವು 15 ದಿವಸ ಯಾಕ್ರಿ ತಿಂಗಳು ತನಕ ಸ್ಟೋರ್ ಮಾಡಿಡ್ಬೋದು. ನಾ ಎಲ್ಲ ಈಗ ಒಂದು ಮಿಕ್ಸಿ ಜಾರ್ನಾಗ ಹಾಕಿ ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಏನು ಮಾಡ್ತೀನಿ ರೀ, ಹಿಂಗೆ ಗ್ರೈಂಡ್ ಮಾಡಿಕೊಂಡು ತರ್ತೀನಿ. ನಿಮ್ಗೆ ಜಾಸ್ತಿ ಪುಡಿ ಬೇಕಂದ್ರೆ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊರಿ ನಡೀತದ. ನೋಡಿರಿ ನಮ್ಮದು ಹೆಲ್ದಿ ಇಲ್ಲಿ ಚಟ್ನಿ ಪುಡಿ ರೆಡಿ ಆಗ್ಯದ್ರಿ. ದಿನಕ್ಕೆ ಒಂದು 2 ಸಲರ ಒಂದೊಂದು ಚಮಚ ನಮ್ಮ ಹೊಟ್ಯಾಗ ಹೋದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.